ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ಮೋಹನ್ ಕುಮಾರ್. ನಿಮ್ಮೆಲ್ಲರಿಗೂ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿ ಸ್ವಾಗತ. ಡಿಯರ್ ಫ್ರೆಂಡ್ಸ್, ಈಗಾಗಲೇ 2024 TET ಎಕ್ಸಾಮಿನೇಷನಲ್ಲಿ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಏನಿದೆ, ಶಿಶು ಮನೋವಿಜ್ಞಾನ ಏನಿದೆ, ಇದಕ್ಕೆ ಸಂಬಂಧಿಸಿದಂತಹ 2022, 21ರ 1 to 5th ಮತ್ತು 68 ಕ್ವೆಶನ್ ಪೇಪರ್ಗಳನ್ನ ಈಗಾಗಲೇ 4 ವಿಡಿಯೋಗಳನ್ನು ನಾನು ಮಾತಾಡಿದ್ದೇನೆ. ಈಗ 5ನೇ ವಿಡಿಯೋವಾಗಿ 2020ರ 68 ಕ್ವೆಶನ್ ಅನಾಲಿಸಿಸ್ ಏನಿದೆ ಅಥವಾ ಪ್ರಶ್ನೆಗಳು ಯಾವ ರೀತಿ ಬಂದಿದೆ, ಅಥವಾ ನಿಮಗೆ ಯಾವ ಕ್ವಶನ್ಸ್ಗಳು ಒಂದು ವರ್ಷದಿಂದ ಮತ್ತೆ ಒಂದು ವರ್ಷಕ್ಕೆ ಹೇಗೆ ಈ ಒಂದು ಲರ್ನಿಂಗ್ ಪ್ರಾಬ್ಲಮ್ಸ್ ಇರ್ಬೋದು, ಕಲಿಕಾ ನ್ಯೂನತೆಗಳಿರ್ಬೋದು, ಅಥವಾ ವೈಗೊಟಸ್ಕಿ ಅವರ ಸೋಷಿಯೋ ಕಲ್ಚರ್ ಥಿಯರಿ ಇರ್ಬೋದು, ಅಥವಾ ಜೀನ್ ಪಿಯಾಜೆ ಅವರ ಥಿಯರಿಗಳಿರ್ಬೋದು, ಮತ್ತು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ 2ನೇ ಚಾಪ್ಟ್ರಲ್ಲಿ ಹೆಚ್ಚು ಪ್ರಶ್ನೆಗಳು ಹೇಗೆ ರಿಪೀಟ್ ಆಗಿದೆ ಅಂತಕ್ಕಂಥದ್ದು ಈ ಪ್ರಶ್ನೆಗಳನ್ನು ನೋಡ್ತಾ ಹೋದರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಇಲ್ಲಿ ಒಂದು ಪ್ರಶ್ನೆ ಕೇಳಿದರೆ, ಜೀನ್ ಪಿಯಾಜೆ ಅವರು ಗೊತ್ತಿದೆ ನಿಮಗೆ. ಇವರು ಒಂದು ಕಾಗ್ನೇಟಿವ್ ಡೆವಲಪ್ಮೆಂಟ್ಸ್ ಅಂದರೆ ಜ್ಞಾನಾತ್ಮಕ ವಿಕಾಸಕ್ಕೆ ಸಂಬಂಧಿಸಿದಂತೆ ಜೀನ್ ಪಿಯಾಜೆ ಅವರ ವಿಕಾಸವು ಒಂದು ವ್ಯವಸ್ಥಿತವಾಗಿ ಸಂಕೀರ್ಣವಾಗಿ ಪ್ರೋಸೆಸ್ ಆಗಿದೆ, ಪ್ರಕ್ರಿಯೆಯಾಗಿದ್ದು ಈ ಅಂಶಗಳನ್ನು ಒಳಗೊಂಡಿದೆ. ಒಂದು ಮಗು ವಿಕಾಸ ಆಗಬೇಕಂದ್ರೆ ಆ ಮಗುವಿನಲ್ಲಿ ಮಾಸ್ಟರಿ, ಪ್ರಬುದ್ಧತೆ ಬೇಕು, ಎಕ್ಸ್ಪೀರಿಯನ್ಸ್ ಬೇಕು, ಮನ ಅಂದರೆ ಸಮತೋಲನ, ಅಂದರೆ ಅದಕ್ಕೆ ಈಕ್ವಲ್ ಆಗಿರ್ತಕ್ಕಂಥ ಸಮತೋಲನ ಸ್ಥಿತಿ, ಈಕ್ವಾಲಿಟಿ ಬೇಕಾಗುತ್ತೆ, ಸೋಷಿಯಲ್ ಚೇಂಜಸ್, ಪರಿವರ್ತನೆ ಬೇಕಾಗುತ್ತೆ. ಈ 4 ಅಂಶಗಳು ಜೀನ್ ಪಿಯಾಜೆ ಅವರ ಒಂದು ಕಾಗ್ನೇಟಿವ್ ಡೆವಲಪ್ಮೆಂಟ್ಸಲ್ಲಿ ಅಥವಾ ವಿಕಾಸದಲ್ಲಿ ಬರುತ್ತೆ ಅಂತಕ್ಕಂಥದ್ದು. ಇದು ಜನರಲಾಗಿ ನೀವು ಒಂದು ಮಗು ಸಾಮಾನ್ಯವಾಗಿ ವಿಕಾಸ ಆಗೋದಕ್ಕೆ ಏನೆಲ್ಲ ಬೇಕು ಅನ್ನೋದನ್ನು ಥಿಂಕ್ ಮಾಡಿದಾಗ ಈ ಕ್ವಶನ್ಸ್ಗೆ ಆನ್ಸರ್ ಗೊತ್ತಾಗುತ್ತೆ. 1 2 3 4 ಸರಿ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ಈ 4 ಆಪ್ಷನ್ಸ್ಗಳು ಸರಿಯಾಗಿದೆ. ಹಾಗಾದರೆ ಮುಂದಿನ ಪ್ರಶ್ನೆ ಏನು ಕೊಟ್ಟಿದ್ದಾರೆ ನೋಡೋಣ. ಕೊಯ್ಲ್ ಬರ್ಗ್ ಅವರ ಪ್ರಕಾರ ಒಬ್ಬ ವ್ಯಕ್ತಿ ನೈತಿಕ ವಿಕಸನದಲ್ಲಿ ಅಂದರೆ ಮಾರಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಈ ಮಾರಲ್ ಡೆವಲಪ್ಮೆಂಟ್ ಪ್ರಮುಖ ಪಾತ್ರ ವಹಿಸುವ ಜ್ಞಾನಾತ್ಮಕ ಪ್ರಕ್ರಿಯೆ ಯಾವುದು ಅಂತ ನೋಡಿ. ಕಲ್ಪನಾ ಶಕ್ತಿ, ಆಲೋಚಿಸುವುದಿರ್ಬೋದು, ಒಂದು ಕಾನ್ಸೆಪ್ಟ್ ವೈಸ್ ಇರ್ಬೋದು, ಆಲೋಚಿಸುವುದು ಮತ್ತು ಕಾರಣೀಕರಿಸುವುದು ಅಂತಕ್ಕಂಥದ್ದು, ಕಾರಣೀಕರಿಸುವುದು ಮತ್ತು ನಿರ್ಧಾರ, ಡಿಸಿಷನ್ ಮೇಕಿಂಗ್, ನಿರ್ಧಾರ ಕೈಗೊಳ್ಳುವುದು, ಆಲೋಚಿಸುವುದು ಮತ್ತು ತೀರ್ಮಾನವನ್ನು ಕೈಗೊಳ್ಳುವುದು. ಹಾಗಾದರೆ ಆಲೋಚಿಸಿದ್ದನ್ನು ಕಾರ್ಯರೂಪಕ್ಕೆ ತರ್ತಕ್ಕಂತಹ ಒಂದು ಮಗು ನೈತಿಕ ವಿಕಾಸದಲ್ಲಿ ಹೇಗೆ ಪೋಷಕರು ಮತ್ತು ಪೇರೆಂಟ್ಸ್ ಅಂದರೆ ಆ ಪೋಷಕರು ಗುರುಗಳು ಹೇಳಿದಂಥದ್ದನ್ನು ಹೇಗೆ ಫಾಲೋ ಮಾಡುತ್ತೆ ಅಂತಕ್ಕಂಥದ್ದನ್ನು ನೋಡ್ಬೋದು. ಹಾಗಾದರೆ 2ನೇ ಪ್ರಶ್ನೆಗೆ ಈಗಾಗಲೇ ನಾನು 4 ವರ್ಷದ TET ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಯನ್ನು ನಾನು ಅನಾಲಿಸಿಸ್ ಮಾಡಿದ್ದೇನೆ. ಈಗ ಈ ಪ್ರಶ್ನೆ ಪತ್ರಿಕೆಗಳ ಆನ್ಸರನ್ನು ನಾವು ನೋಡ್ತಾ ಇದ್ದೇವೆ. 2 ಸರಿಯಾದ ಉತ್ತರ ಸ್ನೇಹಿತರೆ. ಹಾಗಾದರೆ ಈಗ ಒಂದು ಜನರಲ್ ಆಗಿ ಬಂದಿರತಕ್ಕಂಥ ಕ್ವಶನ್ಸ್ ಏನು ಅಂದರೆ, ಭಾರತೀಯ ಸಂವಿಧಾನವು ಸೃಷ್ಟೀಕರಿಸಿ ಲಿಂಗಾಧಾರಿತ ನಿಷ್ಪಕ್ಷವಾದ ಸಿದ್ಧಾಂತವು ಈ ಹಕ್ಕನ್ನು ಖಾತ್ರಿಗೊಳಿಸುತ್ತದೆ. ಭಾರತೀಯ ಸಂವಿಧಾನವು ಸೃಷ್ಟೀಕರಿಸುವ ಲಿಂಗಾಧಾರಿತ ನಿಷ್ಪಕ್ಷವಾದ ಸಿದ್ಧಾಂತವನ್ನು ಈ ಹಕ್ಕನ್ನು ಖಾತ್ರಿಗೊಳಿಸಿದೆ. ಜೀವನ ಮತ್ತು ಜೀವನದ ಭದ್ರತೆ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಸಮಾನತೆ ಹಕ್ಕು, ಶೋಷಣೆ ವಿರುದ್ಧದ ಹಕ್ಕು. ನೋಡಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬರ್ತಕ್ಕಂಥ ಹಕ್ಕುಗಳೇನಿದೆ ಅದರ ಜೊತೆಗೆ ವಿಶೇಷವಾಗಿ ಭಾರತೀಯ ಸಂವಿಧಾನವು ಸೃಷ್ಟೀಕರಿಸಿರುವಂತಕ್ಕಂಥದ್ದು ಜೀವನ ಮತ್ತು ಜೀವನದ ಭದ್ರತೆ ಹಕ್ಕು ಅಂತಕ್ಕಂಥದ್ದನ್ನು ನಾವಿಲ್ಲಿ ಖಾತ್ರಿಗೊಳಿಸಿರೋದನ್ನು ನೋಡ್ತಾ ಹೋಗ್ಬೋದು. ಹಾಗಾದರೆ ಮುಂದಿನ ಪ್ರಶ್ನೆ 4ನೇ ಪ್ರಶ್ನೆ ಏನಿದೆ ಅಂದರೆ, ಮಕ್ಕಳಲ್ಲಿ ಕಂಡುಬರುವ ಓದುವಿಕೆಯ ನ್ಯೂನತೆಯನ್ನು ಹೀಗೆಂದು ಕರೆಯುತ್ತಾರೆ. ನೋಡಿ, ಈಗಾಗಲೇ ಕಳೆದ 4 TET ಎಕ್ಸಾಮಲ್ಲಿ ಕಂಟಿನ್ಯೂಸ್ ಕ್ವಶನ್ಸ್ಗಳನ್ನು ಕೇಳ್ತಾ ಹೋಗ್ತಾರೆ. ನೋಡಿ, ಇಲ್ಲಿ ಡಿಸ್ಪೇರಿಯಾ, ಡಿಸ್ಗ್ರಾಫಿಯಾ, ಡಿಸ್ಕ್ಯಾಲಿಕ್ಲಿಯಾ, ಗಣಿತ ಓದಿಗೆ ಸಂಬಂಧಿಸಿದಂತೆ ಬರವಣಿಗೆ, ಗಣಿತ ಓದುಗಾರಿಕೆ, ಡಿಸ್ಲೆಕ್ಸಿಯಾ ಅಂತಕ್ಕಂಥದ್ದು ಓದುಗಾರಿಕೆಗೆ ಅಂತಕ್ಕಂಥದ್ದು ಲಾಸ್ಟ್ ವಿಡಿಯೋದಲ್ಲೂ ಮಾತಾಡಿದ್ದೀನಿ. ಮತ್ತೆ ಇದೇ ಪ್ರಶ್ನೆ ರಿಪೀಟ್ ಆಗಿದೆ ಸ್ನೇಹಿತರೆ. ಈಗ ಡಿಸ್ಲೆಕ್ಸಿಯಾ ಅಂತಕ್ಕಂಥದ್ದೇನಿದೆ ಇದು ಓದುಗಾರಿಕೆಗೆ ಸಂಬಂಧಿಸಿದಂತೆ, ಹಾಗೆ ಡಿಸ್ಗ್ರಾಫಿಯಾ ಅಂತಕ್ಕಂಥದ್ದೇನಿದೆ ಇದು ಈ ಬರವಣಿಗೆಗೆ ಸಂಬಂಧಿಸಿದಂಥ ಕಲಿಕಾ ನ್ಯೂನತೆ. ಹಾಗೆ ಡಿಸ್ಕ್ಯಾಲಿಕ್ಲಿಯಾ ಅಂತಕ್ಕಂಥದ್ದೇನಿದೆ ಇದು ಗಣಿತದ ಲೆಕ್ಕಾಚಾರಕ್ಕೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಮತ್ತೆ ಇದರಲ್ಲಿ ಮುಂದುವರೆದ 2 ಭಾಗಗಳು ಬರುತ್ತೆ, ಅದನ್ನು ಮತ್ತೆ ಮಾತಾಡ್ತಾ ಹೋಗೋಣ. ಹಾಗಾದ್ರೆ 4ನೇ ಪ್ರಶ್ನೆಗೆ ಆಪ್ಷನ್ 4. ಹಾಗೆ ಮುಂದುವರೆದು 5ನೇ ಪ್ರಶ್ನೆ ಹೀಗಿದೆ. ಒಂದು ಪರಿಕಲ್ಪನೆಯನ್ನು ಬೋಧಿಸುವ ತರಗತಿಯಲ್ಲಿ ಶಿಕ್ಷಕರು ಮೊದಲು ವ್ಯಾಖ್ಯಾನವನ್ನು ನಿರೂಪಿಸಿ ನಂತರ ಪರಿಶೀಲನೆಗಾಗಿ ಉದಾಹರಣೆಯನ್ನು ನೀಡುವ ಈ ಶಿಕ್ಷಕರು ಅನುಸರಿಸುವ ವಿಧಾನ ಅಂದರೆ ವಿಶ್ಲೇಷಣಾ ವಿಧಾನ, ಸಂಶ್ಲೇಷಣಾ ವಿಧಾನ, ಅನುಗಮನ ಮತ್ತು ನಿಗಮನ.
ಅಂದರೆ ಇಂಡೆಕ್ಟಿವ್ ಮೆಥಡ್ ಮತ್ತು ಡಿಡಕ್ಟಿವ್ ಮೆಥಡ್ ಬಗ್ಗೆ ಕೇಳಿದ್ದಾನೆ. ಇಂಡೆಕ್ಟಿವ್ ಮತ್ತು ಡಿಡಕ್ಟಿವ್ ಮೆಥಡ್ ಬಗ್ಗೆ ಕೇಳಿದ್ದಾನೆ. ನೋಡಿ, ಫಸ್ಟು ವಿವರಣೆ ಅಥವಾ ನಿಯಮವನ್ನು ಹೇಳಿ ನಂತರ ಏನು ಮಾಡ್ತಾ ಇದ್ದಾರೆ ಇವರು, ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಫಸ್ಟು ವಿವರಣೆ ಅಥವಾ ನಿಯಮವನ್ನು ಹೇಳಿ ನೆಕ್ಸ್ಟ್ ಉದಾಹರಣೆಯನ್ನು ಕೊಟ್ಟರೆ ಇದು ಯಾವ ನಿಯಮ ಅಂತ ಕೇಳ್ತಾ ಇದ್ದಾರೆ. ಇದು ನಿಗಮನ ವಿಧಾನಕ್ಕೆ ಸಂಬಂಧಿಸಿದಂಥ ಒಂದು ಮುಖ್ಯವಾದಂಥ ನಿಗಮನ. ಡಿಡಕ್ಟಿವ್ ಮೆಥಡ್ ನಿಗಮನ, ಫಸ್ಟು ನಿಯಮವನ್ನು ಹೇಳಿ ನಂತರ ಉದಾಹರಣೆಯನ್ನು ಕೊಡೋದು. ಹಾಗಾದರೆ ಅದರ ಆಪೋಸಿಟ್ ಅನುಗಮನ ವಿಧಾನ ಇಂಡಕ್ಟಿವ್ ಮೆಥಡಿಗೆ ಕೇಳಿದರೆ ಫಸ್ಟ್ ಅಂದರೆ ನಿಮಗೆ ಎಕ್ಸಾಂಪಲನ್ನು ಕೊಡೋದು, ಆ ನಂತರ ಏನು ಮಾಡೋದು, ನಿಯಮಗಳನ್ನು ಹೇಳೋದು. ಇಲ್ಲಿ ಫಸ್ಟ್ ಸೂತ್ರ ಹೇಳ್ಬೋದು, ಆನಂತರ ವಿವರಣೆ ಮಾಡ್ಬೋದು ಅಥವಾ ಉದಾಹರಣೆಯನ್ನು ಕೊಡ್ಬೋದು. ಫಸ್ಟೇ ಉದಾಹರಣೆ ಕೊಟ್ಟು ನಂತರ ನಿಯಮ ಹೇಳಿದರೆ ಅದು ಅನುಗಮನ ಪದ್ಧತಿ. ಈ ಎರಡೂ ಕ್ವಶನ್ಸು ಮತ್ತೆ ರಿಪೀಟ್ ಆಗ್ಬೋದು. ಅಥವಾ ಒಂದು ವಿಷಯ ಕಂಟೆಂಟ್ ಮೇಲೆ ಒಂದು ದಾಸವಾಳದ ಹೂವನ್ನು ತೋರಿಸಿ ಫಸ್ಟು ಎಕ್ಸಾಂಪಲಲ್ಲಿ ಉದಾಹರಣೆಗೆ, ಅದ್ರ ಬಗ್ಗೆ ನಿಯಮವನ್ನು ನಂತರ ಎಲ್ಲ ವಿವರವಾಗಿ ಹೇಳ್ತಾ ಹೋದರೆ ದ್ಯುತಿ ಸಂಶ್ಲೇಷಣ ಕ್ರಿಯೆ ಹಾವುಲ್ಲಿ ಏನೇನು ಭಾಗಗಳು ಬರುತ್ತೆ ಅಲ್ಲ, ಅದು ಅನುಗಮನ ಪದ್ಧತಿ. ಫಸ್ಟ್ ಎಕ್ಸ್ಪ್ಲೇಷನ್ ಮಾಡಿ ನಂತರ ಉದಾಹರಣೆ ಹಾವನ್ನು ತೋರಿಸಿದರೆ ಅದು ನಿಗಮನ ಪದ್ಧತಿ. ಎಸ್, ಹಾಗಾದರೆ 5ನೇ ಪ್ರಶ್ನೆಗೆ ಇಲ್ಲಿ ನಮಗೆ 4th ಆಪ್ಷನ್ಸ್ ಉತ್ತರ ಗೊತ್ತಾಯಿತು. ಹಾಗೆ ಒಂದು ಪರಿಕಲ್ಪನೆ ಗಳಿಕೆಯ ಮಾದರಿಯ ಉದ್ದೇಶವು ಈ ಅಂಶವನ್ನು ಬೆಳೆಸುವುದು. ಒಂದು ಗಳಿಕೆ ಏನಾದರೂ ಒಂದು ನೀವು ಮನಸ್ಸಲ್ಲಿ ಅಥವಾ ಮಕ್ಕಳಿಗೆ ಸಂಬಂಧಿಸಿದಂಥ ವಿಚಾರಗಳಲ್ಲಿ ನಿಮ್ಮಲ್ಲಿ ಏನಾದರೂ ಡೆವಲಪ್ಮೆಂಟ್ಸ್ ಆದರೆ ಆ ಡೆವಲಪ್ಮೆಂಟ್ಸಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ. ಪರಿಕಲ್ಪನೆ ಮೂಡಿಸುವಿಕೆ, ಆಲೋಚನಾ ತಂತ್ರಗಳು, ಪರಿಕಲ್ಪನೆಯ ಸಂವರ್ಧನೆ ಮತ್ತು ಪರಿಕಲ್ಪನೆಯ ಗ್ರಹಿಕೆ ಅಂತಕ್ಕಂಥದ್ದು. ಹಾಗಾದ್ರೆ ಈ 6ನೇ ಪ್ರಶ್ನೆಗೆ ನಾವು ಆಲೋಚನಾ ತಂತ್ರ ನೋಡಿ, ಪ್ರಶ್ನೆನೇ ಹೇಳ್ತಾ ಇದೆ ಸ್ನೇಹಿತರೆ, ಒಂದು ಪರಿಕಲ್ಪನೆ ಗಳಿಕೆಯ ಮಾದರಿಯ ಉದ್ದೇಶವು ಈ ಕೆಳಗೆ ಇದು ಅಥವಾ ಈ ಅಂಶಗಳನ್ನು ಬೆಳೆಸುವುದು. ಹಾಗಾಗಿ ಇದು ನಿಮಗೆ ವಿಶೇಷವಾಗಿ ಬೇಕಾಗುತ್ತೆ ಮತ್ತು ಹೆಚ್ಚಾಗಿ ಸಹ ನಿಮಗೆ ಬೇಕಾಗುತ್ತೆ. ನೆಕ್ಸ್ಟ್ ಇದಾದಮೇಲೆ ಶಾಲೆ ಮತ್ತು ಸಮಾಜ ಹಾಗೂ ಪ್ರಜಾಪ್ರಭುತ್ವ ಶಿಕ್ಷಣ ಎಂಬ ತಮ್ಮ ಪುಸ್ತಕದಲ್ಲಿ ಜಾನ್ ಡೂಯಿ ಅವರು ಈ ಅಂಶದ ಪ್ರಾಮುಖ್ಯತೆಯನ್ನು ಬಗ್ಗೆ ಒತ್ತು ನೀಡಿದ್ದಾರೆ. ವ್ಯಕ್ತಿಗಳಲ್ಲಿನ ಕಲಿಕೆ, ವ್ಯಕ್ತಿಗಳ ನಡವಳಿಕೆ, ವ್ಯಕ್ತಿಗಳ ಸಮಾಜೀಕರಣ, ವ್ಯಕ್ತಿಗಳ ಸ್ವಾತಂತ್ರ್ಯ. ನೋಡಿ, ಇಲ್ಲಿ ಸ್ಕೂಲ್ ಇದೆ, ಒಂದು ಶಾಲೆ ಇರ್ಬೋದು, ಒಂದು ಸೊಸೈಟಿ ಇರ್ಬೋದು, ಮತ್ತು ಡೆಮೋಕ್ರಸಿ ಇರ್ಬೋದು, ಎಜುಕೇಷನ್ ಇರ್ಬೋದು. ಇವೆಲ್ಲ ಬರೋದೆಲ್ಲಿ ಅಂದರೆ ಸೊಸೈಟಿ, ಒಂದು ಸಾಮಾಜೀಕರಣವಾದಂಥ ಅಂಶಗಳಲ್ಲಿ. ಇದು ಜನರಲಾಗಿ ಥಿಂಕ್ ಮಾಡಿದರೂ ಸಹ ಸೋಷಲೈಜೇಷನ್, ವ್ಯಕ್ತಿಗಳ ಒಂದು ಸಾಮಾಜೀಕರಣ, ಸೋಷಲೈಜೇಷನ್ ಆಗೋದು ಈ ಎಲ್ಲ ಅಂಶಗಳು. ಸ್ಕೂಲ್ ಇದೆ, ಸೊಸೈಟಿ ಇದೆ, ಡೆಮೋಕ್ರಸಿ ಮತ್ತು ಎಜುಕೇಷನ್ ಇವೆಲ್ಲ ಬರೋದೆಲ್ಲಿ ಅಂದರೆ ಥರ್ಡ್ ಕಾನ್ಸೆಪ್ಟಲ್ಲಿ. ಇದಕ್ಕೆ ಆನ್ಸರ್ ಯಾವುದು ಅಂದರೆ ಥರ್ಡ್ ಅಂತಕ್ಕಂಥದ್ದು. ನೀವು ಜನರಲಾಗೂ ಸಹ ಇದನ್ನು ಯೋಚನೆ ಮಾಡಿ ಆನ್ಸರ್ ಮಾಡ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಬರೀ ಥಿಂಕಿಂಗ್ ಕೆಪಾಸಿಟಿ ಅಥವಾ ಆಲೋಚನಾ ವಿಚಾರಗಳ ಮೂಲ ಅಂಶ ಯಾವುದು? ಪರಿಕಲ್ಪನೆನೋ ಅಥವಾ ಸಾಮಾನ್ಯೀಕರಣಗಳೋ, ಮಾಹಿತಿನೋ ಅಥವಾ ಇಲ್ಲಿ ಪ್ರತಿಬಿಂಬಗಳು? ಒಂದು ಪರಿಕಲ್ಪನೆ ರೈಟು, ಅದನ್ನು ಸಾಮಾನ್ಯೀಕರಣಗೊಳಿಸೋದು ಮತ್ತು ಪ್ರತಿಬಿಂಬ. ನೋಡಿ, ಮಾಹಿತಿ ಅನ್ನೋದು ಈ ಆಲೋಚನೆಗೆ ಸಂಬಂಧಿಸಿದ್ದಲ್ಲ, ಅದು ರಿಪೋರ್ಟ್ ನಂತರ ನಾವು ಮಾಡ್ತಕ್ಕಂಥ ರಿಪೋರ್ಟ್ಸ್ ಅದು. ಹಾಗಾಗಿ ಈ D1 ಲಾಸ್ಟ್ ಒನ್ ಆನ್ಸರ್ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಲಾಸ್ಟ್ ಒನ್ ಏನಿದೆ ಇದು ಆನ್ಸರ್ ಅಂತಕ್ಕಂಥದ್ದು ಗೊತ್ತಿರಬೇಕು. ನೋಡಿ, ಮಾಹಿತಿ ಅಂತಕ್ಕಂಥದ್ದೇನಿದೆ ಅದು ನಂತರ ನಾವು ವ್ಯಕ್ತಪಡಿಸ್ತಕ್ಕಂಥದ್ದು. ಆಲೋಚನಾ ವಿಚಾರ ಮೂಲ ಅಂಶಗಳು ಇದು ನಂತರ ಮಾಡೋದು, ಆಫ್ಟರ್ ದಟ್. ಮೂಲ ಅಂಶಗಳು ಪರಿಕಲ್ಪನೆ, ಪ್ರತಿಬಿಂಬ ಅಥವಾ ಸಾಮಾನ್ಯೀಕರಣದ ವಿಷಯವನ್ನು, ಇವು ಆಲೋಚನೆಗೆ ಬೇಸಿಕ್ ಆಗಿರ್ತಕ್ಕಂಥ ಅಂಶಗಳು. ನೆಕ್ಸ್ಟ್, ಮಕ್ಕಳಲ್ಲಿ ಕಾಲ್ಪನಿಕ ನಿಗಮನ ಆಲೋಚನಾ ವಿಕಸನಗೊಳ್ಳುವ ಅವಧಿ. ನೋಡಿ, ಇಲ್ಲಿ ಜೀನ್ ಪಿಯಾಜೆ ಅವರ ಒಂದು ಫಾರ್ಮಲ್ ಆಪ್ರೇಷನ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಿಮಗೆ ಅದೇ ರೀತಿಯಾಗಿ ವಿಶೇಷವಾಗಿ ಇಲ್ಲಿ ಒಂದು ಕಾಂಕ್ರೀಟ್ ಆಪ್ರೇಷನ್ಸ್ ಕೊಟ್ಟಿದ್ದಾರೆ, ಆಪ್ರೇಷನಲ್ ಕಂಡೀಷನ್ ಕೊಟ್ಟಿದ್ದಾರೆ, ಮತ್ತು ನಿಮಗೆ ಸೆನ್ಸರಿ ಸ್ಟೇಜಸ್ಸನ್ನು ಕೊಟ್ಟಿದ್ದಾರೆ. ಗತಿ ಸಂವೇದ ಇರ್ಬೋದು, ಮೂರ್ತ ಕಾರ್ಯ ಅಂತ ಇರ್ಬೋದು, ಪೂರ್ವ ಕಾರ್ಯ ಅಂತ ಇರ್ಬೋದು, ಮತ್ತು ಔಪಚಾರಿಕ ಅಂತ ಇರ್ಬೋದು. ಮಕ್ಕಳ ಒಂದು ಕಾಲ್ಪನಿಕ ನಿಗಮನ ಆಲೋಚನೆಗಳು ಎಲ್ಲಿ ಸ್ಟಾರ್ಟ್ ಆಗುತ್ತೆ ನೋಡಿ. ಇಲ್ಲಿ ಗತಿ ಸಾಮರ್ಥ್ಯ, ಒಂದು ಮಗು ಈ ಸಂದರ್ಭದಲ್ಲಿ ನೋಡೋಣ, ಇದು ಫಸ್ಟ್ ಒನ್ ಆನ್ಸರ್ ಹೇಗಾಗುತ್ತೆ ಅಂತಕ್ಕಂಥದ್ದು ನಾವು ನೋಡಿದರೆ. ಫಸ್ಟ್ ಒನ್ ಆನ್ಸರ್ ಔಪಚಾರಿಕ ಹಂತದಲ್ಲಿ ಮಗು 11 ವರ್ಷದಿಂದ ಮೇಲ್ಪಟ್ಟು, ಈ 11 ವರ್ಷದಿಂದ ಮೇಲ್ಪಟ್ಟು ಏನಾಗಿರುತ್ತೆ, ಮಗುವು ಚಿಂತೆಗಳು ಅಥವಾ ಚಿಂತನೆಗಳಿಗೆ ಒಳಪಡುತ್ತೆ. ಮಗು ಚಿಂತೆಗಳು ಅಥವಾ ಚಿಂತನೆಗಳಿಗೆ ಅಥವಾ ಮನಸ್ಸಲ್ಲಿ ಚಿಂತನೆಗಳನ್ನು ಒಳಗೂಡಿಸ್ಕೊಂಡು ಅದರಿಂದ ಡೆವಲಪ್ಮೆಂಟ್ ಆಗುತ್ತೆ. ನೋಡಿ, ಹುಟ್ಟಿನಿಂದ 2 ವರ್ಷದವರೆಗೆ
ಇಲ್ಲಿ ಸಂವೇಗನ ಸೆನ್ಸರಿ ಮೋಟರ್ ಸ್ಟೇಜಲ್ಲಿ ಏನಾಗುತ್ತೆ ಮಗುಗೆ ಈ ಗತಿಶೀಲ ಚಟುವಟಿಕೆಗಳು ಹೆಚ್ಚಾಗಿರುತ್ತೆ. ಕುಣಿಯುವುದು, ಜಿಗಿಯುವುದು, ಆಟ ಆಡುವುದು ಇವು ಜಾಸ್ತಿ ಆಗಿರುತ್ತೆ. ಈ ಸ್ಟೇಜ್ ಆದಮೇಲೆ ಪೂರ್ವ ಕಾರ್ಯ ಹಂತ ಅಂತಕ್ಕಂಥದ್ದು ಇದು 2 ವರ್ಷದಿಂದ 7 ವರ್ಷದವರೆಗೆ. ಇಲ್ಲಿ ವಿಶೇಷವಾಗಿ ಅಹಂ ಕೇಂದ್ರಿತ ಪ್ರವೃತ್ತಿ ಮಕ್ಕಳಲ್ಲಿ ಹೆಚ್ಚಾಗಿರುತ್ತೆ. ನಾನು, ನನ್ನದು, ನನ್ನ ಅಪ್ಪ ಅಮ್ಮ ಈ ರೀತಿಯಾದಂಥ ಅಂಶಗಳು ಹೆಚ್ಚಾಗಿರುತ್ತೆ. ಹಾಗೆ ಮೂರ್ತ ಕ್ರಿಯಾ ಅವಧಿಯಲ್ಲಿ 7ರಿಂದ 11 ವರ್ಷಕ್ಕೆ ಇಲ್ಲಿ ಮಕ್ಕಳಿಗೆ ತಾರ್ಕಿಕ ಆಲೋಚನೆಗಳು ಹೆಚ್ಚಾಗಿ ಬರುತ್ತೆ. ಈ ತಾರ್ಕಿಕ ಆಲೋಚನೆಗಳಾದಮೇಲೆ ಇಲ್ಲಿ ಏನಾಗುತ್ತೆ, ಕಾಲ್ಪನಿಕ ಒಂದು ವಿಷಯವನ್ನು ಕಲ್ಪನೆ ಮಾಡಿಕೊಂಡು ಆ ಕಲ್ಪನೆಯ ಮೂಲಕ ವಿಷಯಗಳನ್ನು ಥಿಂಕ್ ಮಾಡೋದು. ಭೂಮಿ ಅಂದರೆ ಹೇಗಿದೆ, ದುಂಡಾಗಿದೆ, ಈ ಎಲ್ಲ ವಿಷಯಗಳು ಅಲ್ಲಿ ಬರುತ್ತೆ. ಹಾಗಾಗಿ ಈ ವಿಷಯಗಳ ಬಗ್ಗೆ ನಿಮಗೆ ಗೊತ್ತಿರಬೇಕಾಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಫಸ್ಟ್ ಒನ್ ಸ್ನೇಹಿತರೆ. ನೆಕ್ಸ್ಟ್, ವಿವಿಧ ಸಾಧನಗಳನ್ನು ಬಳಸಿ ಮಾಹಿತಿಯನ್ನು ಸಂಗ್ರಹಿಸಿ ಕಲೆಕ್ಟ್ ಮಾಡಿ ಫಲಿತಾಂಶವನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ ವಿದ್ಯಾರ್ಥಿಗಳ ಕಲಿಕೆಯ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಹೀಗೆಂದು ಕರೆಯುತ್ತಾರೆ. ನೋಡಿಲಿ, ಪರೀಕ್ಷೆ, ಮೌಲ್ಯಮಾಪನ, ಮಾಪನ ಮತ್ತು ಮೌಲ್ಯಮಾಪನ, ಮೌಲ್ಯಾಂಕನ ಮತ್ತು ಮೌಲ್ಯಮಾಪನ. ವಿವಿಧ ಸಾಧನಗಳನ್ನು ಬಳಸಿ ಮಾಹಿತಿಯನ್ನು ಸಂಗ್ರಹಿಸ್ತಾರೆ. ನಂತರ ಫಲಿತಾಂಶವನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ ವಿದ್ಯಾರ್ಥಿಗಳ ಕಲಿಕೆಯ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ಹೀಗೆಂದು ಕರೆಯುತ್ತಾರೆ. ಮಾಪನ ಅಂತಾರೋ ಅಥವಾ ಮೌಲ್ಯಮಾಪನ ಅಂತಾರೋ ಅಥವಾ ಮೌಲ್ಯಾಂಕನ ಅಂತಕ್ಕಂಥ ಮೆಟೀರಿಯಲ್ಸ್ಗಳನ್ನು ಬಳಸಿ ಮೌಲ್ಯಾಂಕನದ ಬಗ್ಗೆ ಕೇಳಿದ್ದಾರೆ. ಈ ಮೌಲ್ಯಾಂಕನ ವಿಷಯಗಳನ್ನು ಕುರಿತು ಮಾತಾಡಬೇಕಾಗುತ್ತೆ. ನೀವು ED1 ED2 ಅಥವಾ ಈ ಹೈಸ್ಕೂಲ್ಗಳಲ್ಲಿದ್ದಂಥ ಸಿಲೆಬಸ್ಸನ್ನು ಸ್ಟಡಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ 11ನೇ ಪ್ರಶ್ನೆ, ಕಲಿಕಾ ನ್ಯೂನತೆ, ಲರ್ನಿಂಗ್ ಪ್ರಾಬ್ಲಮ್ಸ್ ಏನಿದೆ, ಕಲಿಕಾ ನ್ಯೂನತೆ ಹೊಂದಿರುವ ಮಕ್ಕಳು ಭಾಷೆಗೆ ಸಂಬಂಧಿಸಿದಂತೆ ಈ ಅಂಶಗಳ ಬಗ್ಗೆ ಹೆಚ್ಚಿನ ಸಮಸ್ಯೆ ಹೊಂದಿರುವುದಿಲ್ಲ. ಹೆಚ್ಚೇನು ಸಮಸ್ಯೆಯನ್ನು ಹೊಂದಿರುವುದಿಲ್ಲ. ಏನು ಕೇಳಿದ್ದಾನೆ, ಕಲಿಕಾ ನ್ಯೂನತೆ ಹೊಂದಿರುವ ಮಕ್ಕಳು ಭಾಷೆಗೆ ಸಂಬಂಧಿಸಿದಂತೆ ಹೆಚ್ಚಿನ ಸಮಸ್ಯೆಯನ್ನು ಹೊಂದಿರುವುದಿಲ್ಲ. ಹೆಚ್ಚೇನು ಸಮಸ್ಯೆಯನ್ನು ಹೊಂದಿರುವುದಿಲ್ಲ. ವಾಕ್ಯದ ರಚನೆ, ಪದಗಳ ಅರ್ಥದ ಗ್ರಹಿಕೆ, ಹಾಗೆ ವ್ಯಾಕರಣದ ನಿಯಮಗಳನ್ನು ಅರ್ಥ ಮಾಡಿಕೊಳ್ಳುವುದು, ಈ 3 ಟಫ್ ಆಗಿರುತ್ತೆ. ಮಗುಗೆ ಒಂದು ಸೆಂಟೆನ್ಸ್ ಮಾಡೋದು ಕಷ್ಟ ಆಗ್ಬೋದು, ಪದಗಳ ಗ್ರಹಿಕೆ ಕಷ್ಟ ಆಗ್ಬೋದು, ವ್ಯಾಕರಣದ ಮೂಲಕ ಓದೋದು ಬರೆಯೋದು ಕಷ್ಟ ಆಗ್ಬೋದು. ಇಲ್ಲೇನು ಕೇಳಿದ್ದಾನೆ, ಕಲಿಕಾ ನ್ಯೂನತೆ ಮಕ್ಕಳು ಭಾಷೆಗೆ ಸಂಬಂಧಿಸಿದಂಥ ಒಂದು ಕ್ಯಾರೆಕ್ಟರ್ಸ್ ಅಲ್ಲ ಅಂತ ಕೇಳಿದ್ದಾನೆ. ಈ ಧ್ವನಿಶಾಸ್ತ್ರ ಮತ್ತು ಸಂಬಂಧಿಸಿದ ಅಥವಾ ಉಚ್ಚಾರಣೆಗೆ ಸಂಬಂಧಿಸಿದಂಥದ್ದೇನಿದೆ ಇದು ಅಲ್ಲ. 4th ಆಪ್ಷನ್ಸನ್ನು ಈ ಕ್ವಶನ್ಸ್ಗೆ ನಾವು ತೆಗಿಬೇಕು. 4th ಆಪ್ಷನ್ಸನ್ನು ಈ ಕ್ವಶನ್ಸಲ್ಲಿ ನಾವು ಆನ್ಸರ್ ಆಗಿ ವಾಪಸ್ ತೆಗಿತೇವೆ. ನೆಕ್ಸ್ಟ್ ಹಾಗಾದರೆ ಮುಂದಿನ ಪ್ರಶ್ನೆ ಸ್ನೇಹಿತರೆ, ರಚನಾತ್ಮಕ ತರಗತಿಗಳು, ಸ್ಟ್ರಕ್ಚರ್ ಬೇಸ್ಡ್ ಕ್ಲಾಸ್, ರಚನಾತ್ಮಕ ತರಗತಿ ಕೋಣೆಗಳಲ್ಲಿ ನೂತನ ಸಂಜ್ಞಾತ್ಮಕ ರಚನೆಗಳನ್ನು ಆವಿರ್ಭವಿಸುವುದರ ಮೂಲಕ ಆಗುವ ಪರಿವರ್ತನೆ, ನೂತನ ಅರ್ಥಗ್ರಹಿಕೆಯ ಸೃಷ್ಟಿ, ನೂತನ ಮಾಹಿತಿಯ ಸಂಗ್ರಹಣೆ, ಜ್ಞಾನಾರ್ಜನೆ, ಜ್ಞಾನದ ಪುನರುತ್ಪಾದನೆ ಅಂತಕ್ಕಂಥದ್ದಿದೆ. ನೂತನವಾದಂತಹ ಅರ್ಥಗ್ರಹಿಕೆಯಾದಂಥ ನ್ಯೂ ಕಾಂಪ್ರಿಹೆನ್ಷನನ್ನು ಕ್ರಿಯೇಟ್ ಮಾಡೋದಕ್ಕೆ, ನೂತನ ಅರ್ಥಗ್ರಹಿಕೆಯನ್ನು ಸೃಷ್ಟಿ ಮಾಡೋದಕ್ಕೆ ಇದು ಮುಖ್ಯ ಕಾರಣ ಆಗುತ್ತೆ. 12ನೇ ಪ್ರಶ್ನೆಗೆ ಇವ್ರು ಕೊಟ್ಟಿರ್ತಕ್ಕಂಥ ಒಂದು ಜನರಲ್ ಕ್ವೆಶನ್ಸ್. ನೆಕ್ಸ್ಟ್ ಇದಾದಮೇಲೆ ವೈಗೊಟಸ್ಕಿ ಅವರ ಸಂಜ್ಞಾತ್ಮಕ ತತ್ವದ ಪ್ರಕಾರ ವಿಕಸನವು ಈ ಅಂಶದ ಪರಿವೈಷ್ಣತೆಯ ಮೂಲಕ ಉಂಟಾಗುತ್ತದೆ ಅಥವಾ ಪರಿವೈಷ್ಣತೆ ಅಂತಕ್ಕಂಥದ್ದು ಪರಿವೈಷ್ಣತೆಯ ಮೂಲಕ ಉಂಟಾಗುತ್ತದೆ. ನೋಡಿ ಹೇಗೆ ಕೊಟ್ಟಿದ್ದಾನೀಗ, ಅಂತರ್ ಅನುಕ್ರಿಯೆ ಪ್ರತಿಕ್ರಿಯೆಯಿಂದ ಅಂತಹ ಅನುಕ್ರಿಯೆ ಪ್ರಕ್ರಿಯೆ ಅಂತ ಒಂದೇ ಥರ ಇದೆ. ಇಲ್ಲಿ ನೋಡಿ, ಅಂತರ್ ಸೇಮ್ ಇದೆ. ಅನುಕ್ರಿಯೆ ಪ್ರಕ್ರಿಯೆಯಿಂದ ಇಲ್ಲಿ ಪ್ರತಿಕ್ರಿಯೆಯಿಂದ, ಇದು ಪ್ರಕ್ರಿಯೆಯಿಂದ. ಅದೇ ರೀತಿಯಲ್ಲಿ ಇಲ್ಲಿ ಅಂತರಿದೆ, ಇಲ್ಲಿ ಅಂತರಿದೆ, ಇಲ್ಲಿ ಈ ಥರ ಇದೆ, ಚೇಂಜಸ್ ಇದೆ. ಹಾಗಾಗಿ ಇಲ್ಲಿ ಅಂತರಿದೆ, ಇಲ್ಲೂ ಅಂತರಿದೆ. ಈ 4 ಸೆಂಟೆನ್ಸ್ಗಳನ್ನು ಕರೆಕ್ಟಾಗಿ ಓದಬೇಕು. ಅಂತರ್ ಅನುಕ್ರಿಯೆಯ ಪ್ರತಿಕ್ರಿಯೆಯಿಂದ ಅನುಕ್ರಿಯೆ ಪ್ರಕ್ರಿಯೆಗಳು ಅಂತಕ್ಕಂಥದ್ದೇನಿದೆ, ಈ ಫಸ್ಟ್ ಒನ್ ಏನಿದೆ ಸರಿಯಾದ ಉತ್ತರ. ಅದು ವೈಗೊಟಸ್ಕಿ ಅವರ ಸೋಷಿಯೋ ಕಲ್ಚರ್ ಥಿಯರಿಯಲ್ಲಿ ಈ ಅಪ್ರಾಕ್ಸಿಮೇಟ್ ಅಥವಾ ನಿಮಗೆ ಝೂನ್ ಅಂತಕ್ಕಂಥದ್ದೇನು ಬರುತ್ತೆ,
ಝೂನ್ ಫ್ರಾಕ್ಸಿಮಲ್ ನಾಲೆಡ್ಜಿಗೆ ಸಂಬಂಧಿಸಿದಂತೆ ಅಥವಾ ನಿಮಗೆ ಏನು ಮೋರ್ ನಾಲೆಜಬಲ್ ಅದರ್ಸಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ವೈಗೊಟಸ್ಕಿ ಅವರ ಥಿಯರಿಯಲ್ಲಿ ಕೇಳ್ತಾ ಹೋಗಿದ್ದಾನೆ. ನೆಕ್ಸ್ಟ್, ಕಲಿಕೆ ಎಂದರೆ ಸ್ವಾಧೀನ ಪಡೆದುಕೊಂಡು ಆತಂಕ ಇಳಿಕೆ ಪ್ರಕ್ರಿಯೆ ಕಲಿಕೆ. ಅದು ಕಿಲಿಕೆ ಅಲ್ಲ, ಕಲಿಕೆಯ ಈ ವ್ಯಾಖ್ಯಾನ ನೀಡಿದವರು ನೋಡಿ. ಕಲಿಕೆ ಎಂದರೆ ಸ್ವಾಧೀನ ಪಡೆದುಕೊಂಡು ಆತಂಕ ಇಳಿಕೆ ಪ್ರಕ್ರಿಯೆ ಕಲಿಕೆಯ ವ್ಯಾಖ್ಯಾನ ಅಂತ ಹೇಳಿದಂಥವ್ರು ಯಾರು ಅಂದರೆ ಗಾರ್ಡನ್ ಮರ್ಫಿ ಅಂತಕ್ಕಂಥವ್ರು ನಿಮಗೆ ಗೊತ್ತಿರಬೇಕು. ಯಾರು ಅಂದರೆ ಗಾರ್ಡನ್ ಮರ್ಫಿ. ಇದೊಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ಕ್ವಶನ್ಸು ಲರ್ನಿಂಗ್ ಥಿಯರೀಸಲ್ಲಿ ಕೇಳ್ತಾ ಹೋಗಿದ್ದಾನೆ. ಲರ್ನಿಂಗ್ ಮೇಲೆ ಮಕ್ಕಳ ವಿಕಸನದಲ್ಲಿ ಅತ್ಯಂತ ಪ್ರಮುಖವಾದ ಚಿಹ್ನೆ ಆಧಾರಿತ ನಡವಳಿಕೆ ನೋಡಿ. ಆಂಗಿಕ ಸಂಜ್ಞೆಗಳು, ಮಾತನಾಡುವಿಕೆ, ಶಾಬ್ದಿಕ ಚಿಹ್ನೆಗಳು, ಸಾಂಕೇತಿಕ ಪ್ರತಿನಿಧಿಸಿ ಯಾವತ್ತೂ ಸಹ ನಾವು ಈ ಒಂದು ಸ್ಪೀಕಿಂಗ್ ಮಾತನಾಡುವಿಕೆ ಇದೆಯಲ್ಲ ಅದೇ ಮಕ್ಕಳ ವಿಕಸನದಲ್ಲಿ ಅತ್ಯಂತ ಪ್ರಮುಖವಾದಂತಹ ಒಂದು ಪಾತ್ರವಾಗಿರುತ್ತೆ ಮತ್ತು ಆ ಮಕ್ಕಳು ಹೇಳ್ತಾರೆ ಅಂತ. ಎಸ್, ಹಾಗಾದರೆ ಈ ಪ್ರಶ್ನೆ ಆದಮೇಲೆ ಸ್ನೇಹಿತರೆ 16ನೇ ಪ್ರಶ್ನೆ ಹೀಗಿದೆ. ಬಹು ಆಯ್ಕೆ ಪ್ರಶ್ನೆಗಳನ್ನು ರಚಿಸುವಾಗ ಕೆಳಕಂಡ ಯಾವ ಅಂಶಗಳು ಗಮನದಲ್ಲಿ ಇಡಬೇಕು? ಎಸ್, ಈಗ ನೋಡಿ ಇಲ್ಲಿ ಯಾವ ಅಂಶಗಳು ಅಂದರೆ ಇದು ಒಂದು ಆಪ್ಷನ್ಸ್, ಮುಂದಿನ ಆಪ್ಷನ್ಸಲ್ಲಿ ಸರಿಯಾಗಿದೆ ಅಂತಕ್ಕಂಥದ್ದು ನೋಡೋಣ. ನೋಡಿ, ಬಹು ಆಯ್ಕೆ ಪ್ರಶ್ನೆಗಳನ್ನು ರಚಿಸುವಾಗ ಈ ಕೆಳಕಂಡ ಯಾವ ಅಂಶಗಳನ್ನು ಗಮನದಲ್ಲಿಡಬೇಕು? ನೋಡಿ, ಪ್ರಶ್ನೆಗಳು ಸಮಂಜಸವಾಗಿರಬೇಕು. ರೈಟ್. ನೀವು MCQs ಕ್ವೆಶ್ಚನ್ ಪೇಪರನ್ನು ಮಾಡುವಾಗ, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಮಾಡುವಾಗ ಪ್ರಶ್ನೆಗಳು ಸಮಂಜಸವಾಗಿರಬೇಕು, ಸೂಕ್ತವಾಗಿರಬೇಕು. ಪ್ರಶ್ನೆ ಹೆಚ್ಚು ಭೇದಗ್ರಹಣ ಶಕ್ತಿಯನ್ನು ಹೊಂದಿರಬೇಕು. ಅಂದರೆ ಪ್ರಶ್ನೆ ಹೆಚ್ಚು ವಿಶೇಷವಾಗಿ ಭಿನ್ನವಾಗಿರಬೇಕು, ಸೇಮ್ ಇರಬಾರ್ದು. ಹಾಗೆ ಪರ್ಯಾಯಗಳು ಏಕರೂಪವಾಗಿರಬೇಕು. ಪರ್ಯಾಯಗಳು ಅಂದರೆ ಒಂದಕ್ಕೆ ಒಂದು. ಆ 4 ಆಪ್ಷನ್ಸ್ ಏನಿದೆ ABC ಎಲ್ಲವೂ ರೈಟ್ ಅಂತ ಕಾಣ್ತಾ ಇರಬೇಕು. ABCDನೂ ಸಹ ಒಂದಕ್ಕೆ 4 ಆಪ್ಷನ್ ಸರಿ ಅನ್ನೋ ಮನೋಭಾವ ಇರ್ತವೆ ಅಂತಕ್ಕಂಥದ್ದು ಏಕರೂಪ. ಆದರೆ ಪರ್ಯಾಯಗಳು ವಿವಿಧ ಸ್ವರೂಪವನ್ನು ಹೊಂದಿರಬಾರ್ದು. ಅಂದರೆ ವಿವಿಧ ಸ್ವರೂಪಗಳನ್ನು ಹೊಂದಾಗ ಏನಾಗುತ್ತೆ, ಅದು ಬೇರೆ ಬೇರೆ ಅಂಶಗಳನ್ನು ಒಳಗೊಂಡಿರ್ತದೆ, ಬೇರೆ ಬೇರೆ ನಿಯಮಗಳನ್ನು ಇರುತ್ತೆ, ರಿಲೆವೆಂಟ್ ಆಗಿರಬೇಕು ಅಂತಕ್ಕಂಥದ್ದು. ಈ 4 ಬಿಟ್ಟು ಫಸ್ಟು ಈ 1, 2, 3 ಅಂತಕ್ಕಂಥದ್ದು ಗುಡ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ರಚನೆ ಮಾಡುವಾಗ ನೀವು ಇದನ್ನು ಗಮನ ಹರಿಸ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಅದಾದಮೇಲೆ 17ನೇ ಪ್ರಶ್ನೆ. ಒಬ್ಬ ವ್ಯಕ್ತಿಯು ಏನೆಲ್ಲ ಆಗಬಹುದಾದ ಸಾಮರ್ಥ್ಯ ಹೊಂದಿದ್ದಾರೋ ಅದೆಲ್ಲ ಆಗುವಂತಹ ಅಪೇಕ್ಷೆ ತನ್ನ ಸತ್ವವನ್ನು ಮನಗಾಣುವ ಅವಶ್ಯಕತೆ. ಅಂತಃಸತ್ವ ಅಂತಕ್ಕಂಥದ್ದು ಅಂತಃಸತ್ವವನ್ನು ಮನಗಾಣುವಂಥ ಒಂದು ಅವಶ್ಯಕತೆಯನ್ನು, ಮನೋವೈಜ್ಞಾನಿಕ ಅವಶ್ಯಕತೆ, ಗೌರವ ಅವಶ್ಯಕತೆ, ಸಂಜ್ಞಾತ್ಮಕ ಅವಶ್ಯಕತೆ, ಇಲ್ಲಿ ಯಥಾರ್ಥೀಕರಣದ ಅವಶ್ಯಕತೆ. ನೋಡಿ, ಇಲ್ಲಿ ಈ ಪ್ರಶ್ನೆಗೆ ತನ್ನನ್ನು ತಾನು ಅರಿತುಕೊಳ್ಳೋದಕ್ಕೆ ಈ ಅಂಶ ಮುಖ್ಯ. ಒಬ್ಬ ವ್ಯಕ್ತಿ ಏನೆಲ್ಲ ಆಗಬೇಕು ಅನ್ನೋದಕ್ಕೆ ತನ್ನ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಏನು ಮಾಡಬೇಕು, ಅವನು ಬೆಳೀತಾ ಹೋಗಬೇಕು. ಅವನ ನಾಲೆಡ್ಜಿಗೆ ಸಂಬಂಧಿಸಿದಂತೆ ಅವನ ಗುರಿಯನ್ನು ರೀಚ್ ಆಗಬೇಕು ಸ್ನೇಹಿತರೆ. ನೆಕ್ಸ್ಟ್ ಅದಾದಮೇಲೆ 18ನೇ ಪ್ರಶ್ನೆ ಹೀಗಿದೆ. ಈ ನೈತಿಕ ಹಂತದಲ್ಲಿ ಮಗುವಿನ ನೈತಿಕ ತೀರ್ಪು, ಮಾರಲ್ ಡಿಸಿಷನ್ ಏನಿದೆ, ಇತರರ ಇಚ್ಛೆಗಳು ಹಾಗೂ ಆ ಇಚ್ಛೆಗಳಿಂದ ನಿಯಂತ್ರಿಸಲ್ಪಡುತ್ತದೆ. ಪೂರ್ವ ಸಂಪ್ರದಾಯಬದ್ಧ ನೈತಿಕ ಹಂತ, ಸಂಪ್ರದಾಯಬದ್ಧ ನೈತಿಕ ಹಂತ, ಪೂರ್ವೋತ್ತರ ಸಾಂಪ್ರದಾಯಿಕ ಅಥವಾ ಸಂಪ್ರದಾಯಬದ್ಧ ನೈತಿಕ ಹಂತ ಮತ್ತು ಮೇಲಿನ ಎಲ್ಲ 3 ಹಂತಗಳು ಅಂತಿದೆ. ಅದರಲ್ಲಿ ಸಂಪ್ರದಾಯಕ್ಕೆ ಸಂಬಂಧಿಸಿದಂಥ ಪೂರ್ವೋತ್ತರ ಸಂಪ್ರದಾಯಬದ್ಧ ನೈತಿಕ ಹಂತಗಳೇನಿದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ. ನೆಕ್ಸ್ಟ್ ಹಾಗಾದರೆ ಇದು ಆದಮೇಲೆ ನೋಡಿ, ಜನರಲ್ ಕ್ವೆಶನ್ಸ್ ಕೇಳ್ತಾ ಹೋಗಿದ್ದಾರೆ. ಸೈಕಾಲಜಿ ಅಂದರೂ ಹಾಗೆ ಅಪ್ಲೈಡ್ ಆಗಿರುತ್ತೆ ಹೆಚ್ಚಾಗಿ. ವಿದ್ಯಾರ್ಥಿಗಳ ಕಲಿಕೆಯ ಬಲಗಳು, ದೌರ್ಬಲ್ಯಗಳು, ಅವರ ಸ್ಟ್ರೆಂತ್ ಇರ್ಬೋದು, ಅವರ ವೀಕ್ನೆಸ್ ಇರ್ಬೋದು, ಬಲಗಳು ಮತ್ತು ದೌರ್ಬಲ್ಯಗಳನ್ನು ಈ ಪರೀಕ್ಷೆಯ ಮೂಲಕ ಉತ್ತಮವಾಗಿ ಪತ್ತೆ ಹಚ್ಚಬಹುದು. ಒಂದು ಸಾಧನೆಯ ಪರೀಕ್ಷೆಗಳು, ನೈದಾನಿಕ ಪರೀಕ್ಷೆ, ಡೈನಾಕ್ಟಿಕ್ ಟೆಸ್ಟ್ ಇರ್ಬೋದು, ಮುನ್ನರಿವು ಪರೀಕ್ಷೆಗಳಿರ್ಬೋದು, ಮೌಲ್ಯಾಂಕನ ಸೂಚಿ ಇರ್ಬೋದು. ನೋಡಿ, ಈ ನೈದಾನಿಕ ಪರೀಕ್ಷೆ ಮೀನಿಂಗ್, ಡೆಫಿನೇಷನ್ಸ್ ಮತ್ತು ಅದ್ರ ಬಗ್ಗೆ ನೀವು ಚೆನ್ನಾಗಿ ತಿಳ್ಕೋಬೇಕು. ನೈದಾನಿಕ ಪರೀಕ್ಷೆಯ ಮೂಲಕ ಇದನ್ನು ಮಾಡಬೇಕು. ನಿಮ್ಮ ಚೈಲ್ಡ್ ಡೆವಲಪ್ಮೆಂಟಲ್ಲಿ ಪರಿಹಾರ ಬೋಧನೆ ಏನಿದೆ,
ರೆಮಿಡಿಯಲ್ ಟೀಚಿಂಗ್ ಇರ್ಬೋದು ಮತ್ತು ಬಹುವರ್ಗ ಬೋಧನೆ ಇದೆ, ಮಲ್ಟಿ ಕ್ಲಾಸಸ್ ಏನಿದೆ ಅದಿರ್ಬೋದು, ನೆಕ್ಸ್ಟು ಡಯಾಗ್ನೋಸ್ಟಿಕ್ ಟೆಸ್ಟ್ ಇರ್ಬೋದು ಮತ್ತು CCA ಏನು ಕಂಟಿನ್ಯೂಸ್ ಕಾಂಪ್ರಿಹೆನ್ಷನ್ ಇವ್ಯಾಲ್ಯೂಯೇಷನ್ ಏನಿದೆ, ಈ 4 ಕಾನ್ಸೆಪ್ಟ್ ಮೇಲೆ 4 ಕ್ವಶನ್ಸ್ ಇದ್ದೇ ಇರುತ್ತೆ. ಹಾಗೆ ಕೆಳಗಿನ ಯಾವ ಗುಂಪು ಬಹುವಿಧ ಬುದ್ಧಿಶಕ್ತಿಯ ವಿಧಾನಗಳಾಗಿವೆ? ಭಾಷಾಶಾಸ್ತ್ರ, ಸಂಗೀತ, ವಿಶ್ಲೇಷಣಾತ್ಮಕ, ಸಂಗೀತ, ಸ್ನಾಯು ಸಚಿವೇದಿ, ಸೌಂದರ್ಯ ಪ್ರಜ್ಞೆ, ಅವಕಾಶ, ಸಂಗೀತ, ಸ್ನಾಯು ಸಂವೇದಿ ಅಂತಕ್ಕಂಥದ್ದು, ತಾರ್ಕಿಕ, ಗಣನೀಯ, ಭಾಷಾಶಾಸ್ತ್ರ. ಒಂದು ಅವಕಾಶ ಸಿಕ್ಕಿದೆ, ಸಂಗೀತವನ್ನು ಸ್ನಾಯು ಸಂವೇದನೆಯ ಮೂಲಕ ಉತ್ತಮವಾಗಿ ಆ ಮಗು ಯಾವ ರೀತಿ ಆ ಗುಂಪು ಬಹುವಿಧದ ಬುದ್ಧಿಶಕ್ತಿ ಉಪಯೋಗಿಸೋದಕ್ಕೆ ಇದು ಕಾರಣ ಆಗುತ್ತೆ. ಮಲ್ಟಿ ವರ್ಕನ್ನು ನಾವಿಲ್ಲಿ ಮಲ್ಟಿ ಇಂಟೆಲಿಜೆನ್ಸನ್ನು ನೋಡಬಹುದು. ಹಾಗೆ 21ನೇ ಪ್ರಶ್ನೆ ಹೀಗಿದೆ: ಆಟಗಳ ನಿಯಮಗಳ ಹಾಗೂ ನಡವಳಿಕೆಗಳನ್ನು ಮಕ್ಕಳು ಪರಿಣಾಮಕಾರಿಯಾಗಿ ಇವರಿಂದ ಕಲಿಯುತ್ತಾರೆ. ಆಟಗಳ ನಿಯಮಗಳ ಹಾಗೂ ನಡವಳಿಕೆಗಳನ್ನು ಮಕ್ಕಳು ಪರಿಣಾಮಕಾರಿಯಾಗಿ ಇವರಿಂದ ಕಲಿಯುತ್ತಾರೆ. ಪೋಷಕರು, ಒಡಹುಟ್ಟಿದವರು, ಸಮವಯಸ್ಕರು ಮತ್ತು ಶಿಕ್ಷಕರು. ಇದು ಜನರಲ್ ಥಿಂಕ್ ಮಾಡಿ ನೀವು. ತನ್ನ ಮಗು ಅಡಲ್ಟ್ ಎಜುಕೇಷನಿಗೆ ಬಂದಾಗ ಆಟಗಳ ನಿಯಮ ಸಮವಯಸ್ಕರು, ಶಿಕ್ಷಕರು, ಒಡಹುಟ್ಟಿದವರು, ಪೋಷಕರಿಗಿಂತ ಸಮವಯಸ್ಕರಲ್ಲಿ ಫೀಲ್ಡಲ್ಲಿ ನೀವೇನು ಮಾಡ್ತೀವಿ, ಒಂದು ಕ್ರಿಕೆಟ್ ಇರ್ಬೋದು, ಖೋಖೋ ಇರ್ಬೋದು, ಈ ಆಟಗಳ ಬಗ್ಗೆ ಹೆಚ್ಚಾಗಿ ಕಲಿಯೋದು ಅವರ ಒಂದು ಸಮವಯಸ್ಕರ ಜೊತೆಗೆ. ನೆಕ್ಸ್ಟ್ ಹಾಗಾದರೆ ಮಗುವಿನ ವಿಕಸನದ ಮೇಲೆ ಪರಿಣಾಮ ಬೀರುವ ನಿರ್ದಿಷ್ಟ ವಿಕಸನಾತ್ಮಕ ಅಸ್ವಸ್ಥತೆ, ನಿರ್ದಿಷ್ಟ ವಿಕಸನಾತ್ಮಕ ಅಂದರೆ ಅಸ್ವಸ್ಥತೆ. ಅವನೇನು ಹೇಳಿದ್ದಾನೆ ಅಂದರೆ ಒಂದು ಸೈಂಟಿಫಿಕ್ ವರ್ಡಿಗೆ ಸಂಬಂಧಿಸಿದಂಥ ಕ್ವಶನ್ಸ್ ಕೇಳಿದ್ದಾನೆ. ಬೌದ್ಧಿಕ ಅಸ್ವಸ್ಥತೆ, ಸ್ವಲ್ಪ ಇಂಗ್ಲೀಷಲ್ಲಿ ಕ್ವಶನ್ಸ್ ನೋಡಲೇಬೇಕು. ಹಾಗೆ ಸೆರೆಬ್ರಲ್ ಪಾಲ್ಸಿ ಅಂತಕ್ಕಂಥದ್ದು ಪಾಲಿಸಿ, ಅವಧಾನ ಕೊರತೆ, ಹಾಗೆ ಅತಿಶಯ ಕ್ರಿಯಾಶೀಲತೆ ಅಸ್ವಸ್ಥತೆ, ಶ್ರವಣ ಸಂಸ್ಕಾರದ ಅಸ್ವಸ್ಥತೆ ಅಂತಿದೆ. ಮಗುವಿನ ವಿಕಸನದ ಮೇಲೆ ಪರಿಣಾಮ ಬೀರುವ ನಿರ್ದಿಷ್ಟ ವಿಕಸನಾತ್ಮಕ ಅಸ್ವಸ್ಥತೆ. ಈಗ ನಿಮಗೆಲ್ಲ ಗೊತ್ತಿದೆ, ನಾವು ಈ ಒಂದು ಸೆರೆಬ್ರಲ್ ಪಾಲ್ಸಿ ಅಂತಕ್ಕಂಥದ್ದೇನಿದೆ, ಈ ಮಗು ಶೈಶಾವಸ್ಥೆ ಮತ್ತು ಬಾಲ್ಯಾವಸ್ಥೆಯಲ್ಲಿದ್ದಾಗ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಮಗುವಿನ ಮೆದುಳಿನ ಗಾತ್ರ ಇರ್ಬೋದು, ಅದರ ಒಂದು ನ್ಯೂನತೆಗಳಿರ್ಬೋದು, ಸರಿಯಾದ ಬೆಳವಣಿಗೆ ಮತ್ತು ಚಲನೆಗೆ ಸಂಬಂಧಿಸಿದಂಥ ವಿಚಾರಗಳು ಎಲ್ಲಿದೆ ಅಂದರೆ ಈ ಒಂದು ಸೆರೆಬ್ರಲ್ ಪಾಲಿಸಿಯಲ್ಲಿ ಬರುತ್ತೆ. ಹಾಗಾಗಿ ಮಗುವಿನ ವಿಕಾಸದ ಮೇಲೆ ಪರಿಣಾಮ ಹೆಚ್ಚಾಗಿ ಇರತಕ್ಕಂಥದ್ದು ಈ ಸೆರೆಬ್ರಲ್ ಪಾಲಿಸಿ ಅಂತಕ್ಕಂಥದ್ದು ನಿಮಗೆ ಗೊತ್ತಾಗಿರಬೇಕು. ಇದರ ಬಗ್ಗೆಯೂ ಸಹ ನೀವು ತಿಳ್ಕೊಬೇಕಾಗುತ್ತೆ ಹೊಸ ಕ್ವಶನ್ಸ್ಗಳು ಬಂದಾಗ. ಕಾಲಾವಧಿ ಅಥವಾ ಸ್ಥಳಕ್ಕೆ ಸಂಬಂಧಿಸಿದಂತೆ 2 ಅಥವಾ ಅದಕ್ಕಿಂತ ಹೆಚ್ಚು ಅಂಶಗಳು ಒಂದಕ್ಕೊಂದು ಸಂಯೋಜನೆಗೊಂಡಿದ್ದರೆ ಒಂದು ಅಂಶ ಸ್ಮರಿಸಿಕೊಳ್ಳುವ ಇನ್ನೊಂದು ಅಂಶವನ್ನು ಸ್ಮರಿಸಿಕೊಳ್ಳಲು ಅನುಕೂಲಿಸುತ್ತದೆ. ಇದು ಸಮರೂಪತೆಯ ನಿಯಮ, ಸಮೀಪಸ್ಥಿತಿಯ ನಿಯಮ, ವ್ಯತಿರಿಕ್ತತೆಯ ನಿಯಮ, ವಿಷೇದೀಕರಿಸುವ ನಿಯಮ. ನೋಡಿ, ಕಾಲಾವಧಿ ಅಥವಾ ಸ್ಥಳಕ್ಕೆ ಸಂಬಂಧಿಸಿದಂತೆ 2 ಅಥವಾ ಅದಕ್ಕಿಂತ ಹೆಚ್ಚು ಅಂಶಗಳು ಒಂದಕ್ಕೊಂದು ಸಂಯೋಜನೆಗೊಂಡಾಗ ಒಂದು ಅಂಶ ಸ್ಮರಿಸಿಕೊಳ್ಳುವಿಕೆ ಇನ್ನೊಂದು ಅಂಶವನ್ನು ಸ್ಮರಿಸಿಕೊಳ್ಳಲು ಅನುಕೂಲಿಸವಾಗಿರ್ತಕ್ಕಂಥದ್ದು ಒಂದು ಸಮೀಪ ಸ್ಥಿತಿಯ ಅಥವಾ ಸ್ಥಿತಿಯ ನಿಯಮ ಅಂತಕ್ಕಂಥದ್ದು. ಈ ಸಮೀಪ ಸ್ಥಿತಿಯ ನಿಯಮ ಅಂತಕ್ಕಂಥದ್ದೇನಿದೆ ಇದು ನಿಮಗೆ ವಿಶೇಷವಾಗಿ ನೋಡ್ಬೋದು. ನೆಕ್ಸ್ಟ್ ಮುಂದಿನ ಕ್ವಶನ್ಸ್: ಈ ಕೆಳಗಿನ ಕಾರ್ಯವನ್ನು ನಿರ್ವಹಿಸಲು ಒಬ್ಬ ವ್ಯಕ್ತಿಯು ಹೊಂದಿರುವ ಸಾಮರ್ಥ್ಯಕ್ಕೆ ಅನುಪಾತಕ್ಕನುಗುಣವಾಗಿ ಅವನ ಬುದ್ಧಿಶಕ್ತಿ ಇರುತ್ತದೆ. ಪಾರ್ಶ್ವ ಆಲೋಚನೆ, ಮೂರ್ತ ಕಾರಣೀಕರಿಸುವುದು, ಮೂರ್ತ ಆಲೋಚನೆ, ಅಮೂರ್ತ ಆಲೋಚನೆ. ಪ್ರಶ್ನೆ 2 ಸಲ ಓದಿ. ಮೂರ್ತ ಅಂದರೆ ಗೊತ್ತಿರೋದು, ಅಮೂರ್ತ ಅಂದರೆ ಗೊತ್ತಿಲ್ಲದ ಕಡೆದು. ಮೂರ್ತದಿಂದ ಅಮೂರ್ತದ ಕಡೆಗೆ ಅಂದರೆ ಗೊತ್ತಿರುವ ಕಡೆಯಿಂದ ಗೊತ್ತಿಲ್ಲದ ಕಡೆಗೆ ಹೋಗ್ತಕ್ಕಂಥದ್ದು. ಈ ಕೆಳಗಿನ ಕಾರ್ಯವನ್ನು ನಿರ್ವಹಿಸಲು ಒಬ್ಬ ವ್ಯಕ್ತಿಯು ಹೊಂದಿರುವ ಸಾಮರ್ಥ್ಯಕ್ಕೆ ಹಾಗೆ ಅನುಪಾತಕ್ಕನುಗುಣವಾಗಿ ಅವನ ಬುದ್ಧಿಶಕ್ತಿ ಇರುತ್ತದೆ. ಒಂದು ಅಮೂರ್ತ ಆಲೋಚನೆ ಅಂತ ಏನು ಬರುತ್ತೆ, ಈ ಅಮೂರ್ತ ಆಲೋಚನೆಗೆ ಸಂಬಂಧಿಸಿದಂಥ ವಿಚಾರಗಳು. ನೋಡಿ, ಹೊಸ ಹೊಸ ವಿಷಯಗಳನ್ನು ನಾವು ತಿಳ್ಕೊಳ್ಳೋದಕ್ಕೆ ಇಷ್ಟೆಲ್ಲ ನಿಯಮಗಳನ್ನು ನಾವು ಫಾಲೋ ಮಾಡಬೇಕು ಸ್ನೇಹಿತರೆ. ನೆಕ್ಸ್ಟ್, ಇತರರೊಂದಿಗೆ ಸಂಪರ್ಕಕ್ಕೆ ಬರುವ ಒಬ್ಬ ನಿರ್ದಿಷ್ಟ ವ್ಯಕ್ತಿಯು ವರ್ತನೆಯಲ್ಲಿ ಆಗುವ ಮಾರ್ಪಾಟಿನ ಪ್ರಕ್ರಿಯೆಯನ್ನು ಈಗೆನ್ನುತ್ತೇವೆ: ಕಲಿಕೆ, ಸಾಮಾಜೀಕರಣ, ಪರಸ್ಪರ ಅನುಕ್ರಿಯೆ, ಪರಿವರ್ತನೆ ಅಂತ. ಇತರರೊಂದಿಗೆ ಸಂಪರ್ಕಕ್ಕೆ ಬರುವ ಒಬ್ಬ ವ್ಯಕ್ತಿ ಏನೆಲ್ಲ ಇವನಲ್ಲಿ ಚೇಂಜಸ್ ಆಗುತ್ತೆ, ಸೋಷಿಯಲೈಜೇಷನ್ ಆಗುತ್ತೆ.
ಸಾಮಾಜೀಕರಣ ಆಗ್ತದೆ ಅಂತಕ್ಕಂಥದ್ದು, ಮಾರ್ಪಾಟಿನ ಪ್ರಕ್ರಿಯೆಗಳು ಈಗಿರ್ತದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಾಗಬೇಕು. ನೆಕ್ಸ್ಟ್ ಅದಾದಮೇಲೆ ಸ್ನೇಹಿತರೆ, ಒಂದು IOWA ಸ್ಕೂಲ್ ಆಫ್ ಅಮೇರಿಕನ್ ಎಜುಕೇಷನ್ ಸೈಕಾಲಜಿಸ್ಟ್ ಸಂಸ್ಥೆಯು ನಡೆಸಿದ ಅಧ್ಯಯನದ ಪ್ರಕಾರ ಒಬ್ಬರ ಜೀವನದ ವಿನ್ಯಾಸಗಳನ್ನು ರೂಪಿಸುವಲ್ಲಿ ನಿರ್ಧಾರ ಪಾತ್ರವನ್ನು ವಹಿಸುವ ಅಂಶಗಳೆಂದರೆ ಅನುವಂಶೀಯತೆ ಹಾಗೂ ಪರಿಸರ. ಅನುವಂಶೀಯತೆಯೂ ಅಲ್ಲ, ಪರಿಸರವೂ ಅಲ್ಲ. ನೋಡಿ, ಈ ಒಂದು ಶಾಲೆಯ ಪ್ರಕಾರ ಒಬ್ಬ ಜೀವನದ ವಿನ್ಯಾಸವನ್ನು ರೂಪಿಸುವಲ್ಲಿ ನಾವು ಎಷ್ಟೇ ಅನುವಂಶೀಯತೆ, ಒಬ್ಬ ಡಾಕ್ಟ್ರ್ ಮಗ ದಡ್ಡ ಆಗ್ಬೋದು, ಒಬ್ಬ ರೈತನ ಮಗ ಡಾಕ್ಟರ್ DC ಆಗ್ಬೋದು. ಅದಕ್ಕೆ ಮುಖ್ಯ ಕಾರಣ ಹೆರಿಡಿಟಿಗಿಂತಲೂ ಎನ್ವೈರ್ನ್ಮೆಂಟ್. ಪರಿಸರದಲ್ಲಿ ನಾವು ಅವರಿಗೆ ಹೇಗೆ ಅವಕಾಶಗಳನ್ನು ಒದಗಿಸ್ತೇವೋ ಹಾಗೆ ಆ ಮಗು ಏನಾಗುತ್ತೆ, ಡೆವಲಪ್ ಆಗುತ್ತೆ. ಪರಿಸರ ಅನ್ನೋದು ತುಂಬ ಮುಖ್ಯ ಸ್ನೇಹಿತರೆ. ನೆಕ್ಸ್ಟು, ಅದುಮಿಟ್ಟು ಭಾವನೆಯನ್ನು ಹೊರಹಾಕುವುದು ಅವಶ್ಯಕವಾಗಿರೋದು. ಅದಿಮಿ ಇಟ್ಟಂತಹ ಭಾವನೆಗಳನ್ನು ಹೊರಹಾಕ್ತಕ್ಕಂಥದ್ದನ್ನು ನಾವೇನಂತೆ ಆಸಕ್ತಿಯನ್ನು ಕೆರಳಿಸುವುದು, ಅವಧಾನವನ್ನು ಸೆಳೆಯಲು, ಜೀವಿಯ ಸ್ವಾಸ್ಥ್ಯಕ್ಕಾಗಿ, ಸಂಜ್ಞಾತ್ಮಕ ಬೆಳವಣಿಗೆಗಾಗಿ. ನೋಡಿ, ಆಸಕ್ತಿ ಅಂತಕ್ಕಂಥದ್ದೇನಿದೆ ಇದು ಅವಧಾನದ ತಾಯಿ ಅಂತ ಕರಿತೀವಿ. ಆಸಕ್ತಿ ಅಂದರೆ ಒಂದು ವಿಷಯದ ಬಗ್ಗೆ ನಾವು ಗಮನ ಹರಿಸೋದು, ಅದೇ ಗಮನವನ್ನು ಕೇಂದ್ರೀಕರಿಸಿ ಅವಧಾನವನ್ನು ಮಾಡ್ತಕ್ಕಂಥದ್ದು. ಫಸ್ಟು ಆಸಕ್ತಿ, ನಂತರ ಅವಧಾನದ ತಾಯಿ ಆಸಕ್ತಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಜೀವಿಯ ಸ್ವಾಸ್ಥ್ಯಕ್ಕಾಗಿ ಅಂತಕ್ಕಂಥದ್ದು, ಜೀವಿಯ ಸ್ವಾಸ್ಥ್ಯಕ್ಕಾಗಿ. ನೆಕ್ಸ್ಟ್, ಹಾಗಾದರೆ ಮುಂದಿನ ಪ್ರಶ್ನೆ, ಮಾದರಿಯನ್ನು ಪ್ರಸ್ತುತಪಡಿಸಿದ ನಂತರ ವಿದ್ಯಾರ್ಥಿಗಳು ತಮ್ಮ ಪ್ರಕ್ರಿಯೆಗಳಲ್ಲಿ ಹೆಚ್ಚು ಸ್ವತಂತ್ರರಾಗುತ್ತಾ ಹೋದಂತೆ ಕ್ರಮೇಣವಾಗಿ ಹಿಂಪಡೆದುಕೊಳ್ಳುವ ತಾತ್ಕಾಲಿಕ ಮಾರ್ಗದರ್ಶನದ ರೂಪವನ್ನು ಹೀಗೆಂದು ಕರೆಯುತ್ತಾರೆ: ಒತ್ತಾಸೆ, ಚೌಕಟ್ಟು, ಜೋಡಣೆ ಮತ್ತು ನಮೂನೆ. ಈ ಒತ್ತಾಸೆ ಅಥವಾ ಚೌಕಟ್ಟು, ಒಂದು ಚೌಕಟ್ಟಿನಲ್ಲಿ ಮಾದರಿಯ ಮೂಲಕ ಸ್ವತಂತ್ರವಾಗಿ ಹೋದಂತೆ ಕ್ರಮೇಣವಾಗಿ ಒಂದು ಚೈನ್ಗೆ ಒಳಗಾಗ್ತಾನೆ ಅಥವಾ ಒಂದು ಚೌಕಟ್ಟಿಗೆ ಮಗು ಒಳಗಾಗುತ್ತೆ ಅಂತಕ್ಕಂಥದ್ದು. ಹಾಗೆ ಟೋರೆನ್ಸ್ ಅವರ ಪ್ರಕಾರ ಸೃಜನಶೀಲ ಆಲೋಚನೆ. ನೋಡಿ, ಬುದ್ಧಿವಂತರೆಲ್ಲ ಸೃಜನಶೀಲರಲ್ಲ, ಹಾಗೆ ಸೃಜನಶೀಲರೆಲ್ಲರೂ ಸಹ ಬುದ್ಧಿವಂತರೇ ಆಗಿರ್ತಾರೆ ಅಂತಕ್ಕಂಥ ಒಂದು ಡೆಫಿನೇಷನ್ಸ್ ಇದೆ ನಮ್ಮಲ್ಲಿ. ಉದ್ದೀಪನಗೊಳಿಸುವ ತತ್ವಗಳಲ್ಲಿ ಒಂದು ಊಹಾತ್ಮಕ ಅಸಾಧಾರಣ ಆಲೋಚನೆಯನ್ನು ಗೌರವಿಸುವುದು, ಹಾಗೆ ಒಮ್ಮುಖ ಆಲೋಚನೆಗಳ ಅವಕಾಶ ಕಲ್ಪಿಸುವುದು, ಸಾಕಷ್ಟು ಅಭ್ಯಾಸಗಳನ್ನು ನೀಡುವುದು, ವಿಚಾರಗಳ ಪುನರ್ ಉತ್ಪಾದನೆಯಲ್ಲಿ ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಳ್ಳುವುದು ಅಂತಕ್ಕಂಥದ್ದೇನಿದೆ ಇದ್ರ ಬಗ್ಗೆ ಈ ಒಂದು ಒಮ್ಮುಖ ಆಲೋಚನೆ ಅವಕಾಶ ಕಲ್ಪಿಸುವುದೇನಿದೆ ಇದ್ರ ಬಗ್ಗೆ ಮಾತಾಡಬೇಕು. ನೆಕ್ಸ್ಟ್, ಅದೇ ರೀತಿಯಾಗಿ ಜರೋಮ್ ಬ್ರೂನರ್ ಅವರ ಪ್ರಕಾರ ಮಕ್ಕಳಲ್ಲಿನ ಕಲಿಕಾ ಪ್ರಕ್ರಿಯೆಯು ಕ್ರಮವಾಗಿ ಈ 3 ಹಂತಗಳನ್ನು ಅನುಸರಿಸುತ್ತದೆ: ಸಾಂಕೇತಿಕ, ಬಿಂಬ ಮತ್ತು ಚಟುವಟಿಕೆ ಆಧಾರಿತ, ಚಟುವಟಿಕೆ ಆಧಾರಿತ ಬಿಂಬ ಮತ್ತು ಸಾಂಕೇತಿಕ, ಚಟುವಟಿಕೆ ಆಧಾರಿತ ಸಾಂಕೇತಿಕ ಬಿಂಬ ಮತ್ತು ಬಿಂಬ ಚಟುವಟಿಕೆ ಆಧಾರಿತ ಸಾಂಕೇತಿಕ. ಇದು ಆಲ್ರೆಡಿ ಕ್ವಶನ್ಸ್ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಸು. ಚಟುವಟಿಕೆ ಆಧಾರಿತ ಬಿಂಬ ಸಾಂಕೇತಿಕ ಕೊನೆಯದಾಗಿ ಬರ್ತಕ್ಕಂಥ ಒಂದು ಅಂಶ. ಎಸ್, ಹಾಗಾದರೆ ಇಷ್ಟು ಪ್ರಶ್ನೆಗಳನ್ನು ನಾವು 2020ರ 68 TETಯಲ್ಲಿ ಒಂದು ಜನರಲಾಗಿ ಕೇಳಿರ್ತಕ್ಕಂಥದ್ದು. ಪೆಡಗಾಗಿ ಬೇಸ್ ಮೇಲೆ ಎಷ್ಟು ಬಂದಿದೆ, ಪ್ಯೂರ್ ಸೈಕಾಲಜಿಲಿ ಎಷ್ಟು ಬಂದಿದೆ ಅಂತ ನೀವು ಆಗಿ ಗೆಸ್ ಮಾಡಬೇಕು. ಥಿಂಕರ್ಸ್ ಬಗ್ಗೆ ಹೆಚ್ಚಾಗಿ ಕ್ವಶನ್ಸ್ಗಳನ್ನು ಕೇಳಿದ್ದಾನೆ. ವೈಘಟಸಿ ಮತ್ತು ಕಲಿಕೆ ನ್ಯೂನತೆಗಳೇನಿದೆ ಪ್ರತಿ ಬಾರಿ ಅದರ ಮೇಲೆ ಕ್ವಶನ್ಸ್ ಬರುತ್ತೆ. ನ್ಯೂ ಕಾನ್ಸೆಪ್ಟ್ ಮೇಲೆ ನೀವು ಕ್ವಶನ್ ಪೇಪರ್ ಓದೋದ್ರಿಂದ ಮುಂದಿನ ಪ್ರಶ್ನೆಗಳು ಇದೇ ಕ್ವಶನ್ಸ್ ಇದೇ ಮಾದರಿಯಲ್ಲಿ ಬರ್ಬೋದು. ಇವ್ಯಾಲ್ಯೂಯೇಷನ್ ಮೇಲೆ ಹೆಚ್ಚಾಗಿ ಕೇಳ್ತಾ ಹೋಗಿದ್ದಾನೆ. ನೈದಾನಿಕ ಪರೀಕ್ಷೆ ಬಗ್ಗೆ ಕೇಳಿದ್ದಾನೆ. ಹಾಗಾಗಿ ಇವ್ಯಾಲ್ಯೂಯೇಷನ್ ಪಾರ್ಟನ್ನು ಸಹ ನೀವು ಚೆನ್ನಾಗಿ ಓದ್ಕೋಬೇಕು. ಎಸ್, ವಿಡಿಯೋ ಇಷ್ಟ ಆಗಿದ್ದರೆ ಇತರರಿಗೆ ಪರಿಚಯಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.